ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಆಕೆ ಮಹಾನ್ ವೀರರಾಣಿ. ಒಂದಲ್ಲ ಎರಡಲ್ಲ 3 ಬಾರಿ ಮೊಘಲರ ಸೊಕ್ಕನ್ನ ಮುರಿದು ಮೂಲೆಗೆ ಹಾಕಿರ್ತಾಳೆ. ಸಾಯೋವರೆಗೂ ಶತ್ರುಪಡೆಗೆ ತಲೆ ಬಾಗಿಸಲ್ಲ, ಅವರಿಗೆ ಶರಣಾಗಲ್ಲ ಅನ್ನುತ್ತಲೇ ಪ್ರಾಣ ಬಿಡ್ತಾಳೆ. ಆದರೆ ನಮ್ಮ ಇತಿಹಾಸದಲ್ಲಿ ಆಕೆಯ ಹೆಸರು ಸರಿಯಾಗಿ ಕೇಳಿ ಬಂದಿಯೇ ಇಲ್ಲ. ಆಕೆಯ ತ್ಯಾಗ ಬಲಿದಾನದ ಕಥೆಯನ್ನ ನಮ್ಮ ಸರ್ಕಾರಗಳು ಮಕ್ಕಳ ಪಠ್ಯದಲ್ಲೂ ಸೇರಿಸಿಲ್ಲ. ಅಂಥ ವೀರನಾರಿಯ ಕಥೆಯನ್ನ ನಾವಿವತ್ತು ಹೇಳ್ತೀವಿ ಕೇಳಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಆಕೆ ಕೆಚ್ಚದೆಯ ಹೆಣ್ಣು ಮಗಳು. ಹಿಡಿದ ಕೆಲಸವನ್ನ ಬಿಡದೆ ಸಾಧಿಸುವಂತ ಗಟ್ಟಿಗಿತ್ತಿ. ಮೊಘಲರ ಹೆಸರು ಕೇಳಿದ್ರೆ ಸಾಕು ನಿಂತ ನೆಲ ಅದರುವಂತೆ ಅಬ್ಬರಿಸ್ತಾ ಇದ್ಲು. ಅದರಲ್ಲೂ ಅಕ್ಬರನೆಂದ್ರೆ ಕಣ್ಣುಗಳಲ್ಲೇ ಕೆಂಡ ಕಾರಿ ಬಿಡ್ತಿದ್ಲು. ಮಧ್ಯಪ್ರದೇಶದ ಗೋಂಡ್ವಾನ ಸಾಮ್ರಾಜ್ಯದ ರಾಣಿ. ತನ್ನ ಸಂಸ್ಥಾನ ಹಾಗೂ ಸಂಸ್ಥಾನದ ಪ್ರಜೆಗಳು ಅವರ ಹಿತಕ್ಕಾಗಿಯೇ ಕತ್ತಿ ಹಿಡಿದು ನೇರ ಮರಣ ಹೊಂದಿದ ಛಲಗಾರ್ತಿ. ಈಕೆ ಮತ್ಯಾರೂ ಅಲ್ಲ, ರಾಣಿ ದುರ್ಗಾವತಿ. ನಿಮಗೆ ಈ ಹೆಸರು ಕೇಳಿದ್ರೆ ಯಾರೀಕೆ, ಎಲ್ಲಿಯವಳು ಈ ರಾಣಿ ಅನ್ಬಹುದು. ಬಿಡಿ, ಅದು ಖಂಡಿತ ನಿಮ್ಮ ತಪ್ಪಲ್ಲ. ಯಾಕೆಂದ್ರೆ ನಮ್ಮ ಇತಿಹಾಸದಲ್ಲಿ ಹಾಗೂ ಪಠ್ಯ ಪುಸ್ತಕಗಳಲ್ಲಿ ಇಂಥವ್ರಿಗೆ ಜಾಗ ಮಾಡಿಕೊಟ್ಟಿರೋದು ತುಂಬಾನೇ ಕಡಿಮೆ. ಇದು ಯಾಕಾಗಿದ್ದು, ಯಾರಿಂದಾಗಿದ್ದು ಅನ್ನೋದನ್ನ ನಾವು ಮತ್ತೆ ಮತ್ತೆ ಬಿಡಿಸಿ ಹೇಳಬೇಕಾಗಿಲ್ಲ. ಹೀಗೆ ನಿರ್ಲಕ್ಷ್ಯಕ್ಕೆ ಒಳಗಾದವರಲ್ಲಿ ಈ ರಾಣಿ ದುರ್ಗಾವತಿ ಕೂಡ ಒಬ್ಳು. ಈಕೆಯ ಪರಾಕ್ರಮಕ್ಕೆ, ಶೌರ್ಯಕ್ಕೆ ಮೊಘಲರ ಸಾಮ್ರಾಜ್ಯ ನಡುಗಿ ಹೋಗಿತ್ತು. ಸಾಕ್ಷಾತ್ ಅಕ್ಬರನು ಅರೆಕ್ಷಣ ಬೆಚ್ಚಿ ಬೀಳ್ತಾ ಇದ್ದ ಅಂದ್ರೆ ಯೋಚನೆ ಮಾಡಿ. ಆದ್ರೂ ಈಕೆಯನ್ನ ಎದುರಿಸಬೇಕು, ಗೋಂಡ್ವಾನ ಸಾಮ್ರಾಜ್ಯವನ್ನ ವಶಪಡಿಸ್ಕೊಳ್ಬೇಕು ಅಂತ 3 ಬಾರಿ ಅಕ್ಬರ್ ದಾಳಿ ಮಾಡ್ದ. ರಾಣಿ ದುರ್ಗಾವತಿ ಶತ್ರುಗಳನ್ನು ಸದೆಬಡಿಯುವ ವಿಚಾರದಲ್ಲಿ ಸಾಕ್ಷಾತ್ ದುರ್ಗಾದೇವಿಯೇ. ಚಂದೇಲ ರಜಪೂತ್ ರಾಜಕುಮಾರಿ. ಚಂದೇಲ ವಂಶ ಅಂದ್ರೆ ಅದು ಸುಮ್ಮನೆ ಅಲ್ಲ. ಅಂದಿನ ದಿನದಲ್ಲಿ ಗಜ್ನಿ ಮೊಹಮ್ಮದ್ನ ಸೇನೆಯನ್ನ ಅಟ್ಟಾಡಿಸಿ ಹೊಡೆದು ಓಡಿಸಿದ ವಂಶ. ಹೀಗಿರುವಾಗ ಧೀರತ್ವ, ಶೂರತ್ವ ಅನ್ನೋದು ಈಕೆಗೆ ರಕ್ತದಲ್ಲೇ ಬಂದುಬಿಟ್ಟಿತ್ತು. ಹೀಗಿರುವಾಗಲೇ ಈಕೆ ರಾಜ ದಳ್ಪತಿ ಶಾನನ್ನ ಮದುವೆಯಾಗಿ ಗೋಂಡ್ವಾನ ಸಂಸ್ಥಾನಕ್ಕೆ ಬಂದ್ಲು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ಪತಿ ಅಕಾಲಿಕ ಮರಣಕ್ಕೆ ತುತ್ತಾಗಿ ಬಿಡ್ತಾನೆ. ಆಗ ಪುತ್ರ ವೀರನಾರಾಯಣನಿಗೆ ಕೇವಲ 5 ವರ್ಷ. ಆ ಪುಟ್ಟ ಮಗನನ್ನ ಸಿಂಹಾಸನದಲ್ಲಿ ಕೂರಿಸಿ ತಾನು ಆಡಳಿತ ವಹಿಸ್ಕೊಳ್ತಾಳೆ. ಜನಪರ ಕಾರ್ಯಗಳನ್ನ ಮಾಡ್ತಾ ಪ್ರಜೆಗಳ ಪ್ರೀತಿ ಗಳಿಸ್ತಾಳೆ. ಆದರೆ ಇಂತಹ ಸಂದರ್ಭವನ್ನೇ ಹೊಂಚಿ ಹಾಕಿ ಕುಳಿತಿದ್ದ ಮೊಘಲರು 2 ಬಾರಿ ತನ್ನ ಸೈನ್ಯವನ್ನ ಕಳಿಸ್ತಾರೆ. ಆದರೆ ಈ ವೀರರಾಣಿ ಎದೆಗುಂದಲ್ಲ. ವೀರಾವೇಶದಲ್ಲಿ ಹೋರಾಡಿ ಮೊಘಲರ ಸೇನೆಗೆ ನೀರು ಕುಡಿಸಿ ಕಳಿಸ್ಬಿಡ್ತಾಳೆ. ಆದರೆ ಅವರು ಮಾತ್ರ ಬುದ್ಧಿ ಕಲ್ತಿರಲ್ಲ. ಗೋಂಡ್ವಾನ ಸಾಮ್ರಾಜ್ಯದ ಆಸೆಯನ್ನ ಕೈಬಿಟ್ಟಿರಲಿಲ್ಲ. ಇದರಿಂದಲೇ ಅಕ್ಬರ್ ಏನ್ ಮಾಡ್ತಾನೆ, ತನ್ನ ಸೇನಾಧಿಪತಿ ಖ್ವಾಜಾ ಅಬ್ದುಲ್ ಮಜೀದ್ ಆಫೀಸ್ ಖಾನ್ಗೆ ಗೋಂಡ್ವಾನ ವಶಪಡಿಸ್ಕೊಳ್ಳೋಕೆ ಆದೇಶ ಕೊಟ್ಟಿಯೇ ಬಿಡ್ತಾನೆ. ಇದಾಗಿದ್ದೇ ತಡ, ಮೊದಲಿಗಿಂತ ಈ ಬಾರಿ ಹೆಚ್ಚು ಸೈನ್ಯವನ್ನ ಕಟ್ಕೊಂಡು ದಾಳಿಗೆ ಮುಂದಾದ ಆಸಿಫ್ ಖಾನ್. ಈತನ ಸೇನೆ ನರ್ಮದಾ ನದಿಯ ಬಳಿಗೆ ಬಂದಿತ್ತು ಅಷ್ಟೆ. ಅಷ್ಟರಲ್ಲೇ ರಾಣಿ ದುರ್ಗಾವತಿಯ ಸೇನೆ ಶತ್ರುಪಾಳ್ಯದ ಮೇಲೆ ಬೀಳ್ತು. ಇದನ್ನ ನಿರೀಕ್ಷೆ ಮಾಡಿದ ಅಕ್ಬರ್ ಪಡೆ ದಿಕ್ಕಾಪಾಲಾಗಿ ಹೋಯ್ತು. ಅಂಥದ್ದೊಂದು ವೀರಾವೇಶದ ಹೋರಾಟವನ್ನ ರಾಣಿ ದುರ್ಗಾವತಿ ಮಾಡಿದ್ಲು. ಅದು ಕ್ರಿಸ್ತಶಕ 1550ರಿಂದ 1564. ಈ ಅವಧಿಯಲ್ಲಿ ರಾಣಿ ದುರ್ಗಾವತಿ ರಾಜ್ಯವನ್ನ ಸುಭದ್ರವಾಗಿ ಆಡಳಿತ ನಡೆಸಿದ್ಲು. ಅಷ್ಟೊತ್ತಿಗೇನಾಗುತ್ತೆ ಗೊತ್ತಾ? ಹುಮಾಯೂನ್ ಮತ್ತೊಮ್ಮೆ ಪ್ರಚಲಿತಕ್ಕೆ ಬರ್ತಾನೆ. ದೆಹಲಿಯನ್ನ ವಶಕ್ಕೆ ತೆಗೆದುಕೊಳ್ತಾನೆ. ಇನ್ನೇನು ದೆಹಲಿ ಕೈಗೆ ಸಿಕ್ತು, ಇನ್ನೊಂದಿಷ್ಟು ರಾಜ್ಯಗಳನ್ನ ಗೆದ್ದು ಬಿಡೋಣ ಅನ್ನುವಾಗಲೇ ನಿಧನವಾಗ್ಬಿಡ್ತಾನೆ. ಅಧಿಕಾರ ಅಕ್ಬರನಿಗೆ ಬರುತ್ತೆ. ಇಷ್ಟಾಗಿದ್ದೇ ಈತ ಹಲವು ರಾಜ್ಯಗಳ ಮೇಲೆ ಯುದ್ಧ ಸಾರಿಬಿಟ್ಟ. ನೋಡುತ್ತಲೇ ಸಾಕಷ್ಟು ಸಂಸ್ಥಾನಗಳು ಅಕ್ಬರನ ಪಾಲಾಯಿತು.
ಇಂಥ ಸಮಯದಲ್ಲೇ ನೋಡಿ ಗೋಂಡ್ವಾನದ ಮೇಲೆ ಈತನ ಕಣ್ಣು ಬಿತ್ತು. ಇದರಿಂದಲೇ 1564ರಲ್ಲಿ ಏನ್ ಮಾಡ್ತಾನೆ ಅಂದ್ರೆ, ಕಪ್ಪ ಕಾಣಿಕೆಗಳನ್ನ ಕೊಟ್ಟು ಸಾಮ್ರಾಜ್ಯ ಒಪ್ಪಿಸಿ ಶರಣಾಗುವಂತೆ ರಾಣಿ ದುರ್ಗಾವತಿಗೆ ಹೇಳಿ ಕಳಿಸ್ತಾನೆ. ಆದ್ರೆ ಇದನ್ನ ಕೇಳಿದ್ದೇ ದುರ್ಗಾವತಿ ಕೆಂಡ ಕಾರ್ತಾಳೆ. ಯಾವುದೇ ಕಾರಣಕ್ಕೂ ಇದು ಸಾಧ್ಯವಿಲ್ಲ ಅಂತ ಘೋಷಣೆ ಮಾಡ್ತಾಳೆ. ಈಕೆಯ ಈ ಮಾತು ಅಕ್ಬರ್ನನ್ನ ಕೆರಳುವಂತೆ ಮಾಡುತ್ತೆ. ಆಗ್ಲೇ ನೋಡಿ ಅಕ್ಬರನ ಸೇನೆ ದಂಡೆತ್ತಿ ಬರೋದು. ಅದು ಹೇಗಾದ್ರೂ ಸರಿ ದುರ್ಗಾವತಿಯನ್ನ ಮಣಿಸಲೇಬೇಕು. ಆಕೆಯ ಗೋಂಡ್ವಾನ ರಾಜ್ಯವನ್ನ ವಶಪಡಿಸ್ಕೊಳ್ಬೇಕು ಅಂತ ಅಕ್ಬರ್ ತನ್ನ ಸೇನಾಧಿಪತಿಗೆ ಆದೇಶ ಕೊಟ್ಟಿದ್ದ. ಸಾಲದ್ದಕ್ಕೆ ಅಪಾರ ಸಂಖ್ಯೆಯ ಯುದ್ಧ ಕಲಿಗಳು, ಅಶ್ವಗಳು ಹಾಗೂ ದೊಡ್ಡದಾದ ಗಜಪಡೆಯನ್ನೇ ಕಳಿಸಿದ್ದ. ಇನ್ನು ಸೇನಾಧಿಪತಿಗೆ ಪ್ರತಿಷ್ಠೆಯ ಯುದ್ಧವಾಗಿತ್ತು. ಇದರಿಂದ ಅನೇಕ ತಂತ್ರಗಳನ್ನ ಹೆಣೆದು ಸರ್ವ ರೀತಿಯಲ್ಲೂ ಸಜ್ಜಾಗಿ ಬಂದಿದ್ದ. ಆದ್ರೆ ಇತ್ತ ದುರ್ಗಾವತಿ ಸೇನಾಪಡೆ ಹಾಗಿರಲಿಲ್ಲ. ಅಕ್ಬರ್ನ ಸೇನೆಗೆ ಹೋಲಿಸಿಕೊಂಡ್ರೆ ಅತ್ಯಂತ ಕಡಿಮೆ ಸೇನೆ ಇತ್ತು. ಅಕ್ಬರ್ ತನ್ನ ಸೇನೆಯನ್ನ ನೋಡಿಯಾದ್ರೂ ದುರ್ಗಾವತಿ ಮಾತುಕತೆಗೆ ಬರ್ತಾಳೆ, ಶರಣಾಗ್ತಾಳೆ ಅಂದ್ಕೊಂಡಿದ್ದ. ಆದ್ರೆ ಹಾಗಾಗ್ಲಿಲ್ಲ. ಮೊದಲೇ ಮೊಘಲರ ವಿರುದ್ಧ ಹೋರಾಟ ಮಾಡಿದ್ದ ಸೈನಿಕರು ಈಕೆಯ ಬಳಿ ಇದ್ರು. ಛಲ ಬಲವಿದ್ರೆ ಜಯ, ಇಲ್ಲದಿದ್ರೆ ವೀರಸ್ವರ್ಗ ಅಂತ ಯುದ್ಧಕ್ಕೆ ಅಣಿಯಾಗಿಬಿಟ್ರು. ಇಲ್ಲಿ ಏನಾಗುತ್ತೆ ಅಂದ್ರೆ, ಅವತ್ತು ಯುದ್ಧಕ್ಕೆ ಬಂದಿದ್ದ ಅಕ್ಬರನ ಸೇನಾಧಿಪತಿ ಮಹಾ ಯುದ್ಧ ಚಾಣಾಕ್ಷ. ಶತ್ರು ಒಂದೇ ಒಂದು ಕ್ಷಣ ಮರೆತರೂ ಯುದ್ಧದ ದಿಕ್ಕನ್ನೇ ಬದಲಿಸುವಷ್ಟು ಬುದ್ಧಿವಂತ. ಇದು ದುರ್ಗಾವತಿಗೆ ಚೆನ್ನಾಗಿ ಅರಿವಿತ್ತು. ಇದರಿಂದಲೇ ಈತನ ಸೇನೆಯ ಮೇಲೆ ಸಮಯ ನೋಡಿ ದಾಳಿ ಮಾಡ್ತಾಳೆ ದುರ್ಗಾವತಿ. ಒಂದು ಕಡೆ ಕಣಿವೆ ಪ್ರದೇಶ, ಮತ್ತೊಂದು ಕಡೆ ನರ್ಮದಾ ನದಿ. ಇವೆರಡರ ಮಧ್ಯೆ ತಗ್ಲಾಕಿಕೊಂಡಿದ್ದ ಅಕ್ಬರನ ಸೇನೆ ದಿಕ್ಕು ಕಾಣದೆ ತತ್ತರಿಸಿ ಹೋಯಿತು. ಅಪಾರ ಸಂಖ್ಯೆಯಲ್ಲಿ ಸೇನೆ ಇದ್ರೂ ಶತ್ರುಪಡೆ ಕಂಗಾಲಾಗಿ ಹೋಯಿತು. ಎಲ್ಲಾ ಕಡೆಗಳಿಂದಲೂ ಅಕ್ಬರನ ಸೇನೆಯನ್ನ ದುರ್ಗಾವತಿ ಸೇನೆ ಹರಿದು ಮುಕ್ಕಿತ್ತು. ಇದು ದುರ್ಗಾವತಿಗೆ ಮತ್ತೊಂದು ಗೆಲುವನ್ನ ತಂದುಕೊಟ್ಟಿತ್ತು. ಆದ್ರೆ ಇದು ಹೀಗೆ ಮುಂದುವರಿಯುತ್ತೆ ಅಂತ ಹೇಳೋಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ಅಕ್ಬರನ ಸೇನಾಧಿಪತಿ ಅದು ಏನಾದ್ರೂ ಆಗ್ಲಿ ಗೋಂಡ್ವಾನವನ್ನ ವಶ ಪಡೆದುಕೊಂಡೇ ತೀರಬೇಕು ಅಂತ ಅಂದ್ಕೊಂಡಿದ್ದ. ಅದಕ್ಕೆ ತಕ್ಕಂತೆ ದುರ್ಗಾವತಿ ಸೈನ್ಯ ಮುನ್ನಡೆಸ್ತಾ ಇದ್ದ ಸೇನಾಧಿಪತಿ ವೀರಮರಣವನ್ನಪ್ಪಿದ್ದ. ಇದು ದುರ್ಗಾವತಿಗೆ ಒಂದು ರೀತಿಯ ಹಿನ್ನಡೆಯಾಗುವ ಪ್ರಸಂಗ. ಒಂದ್ ಕಡೆ ಹೆಚ್ಚಿನ ಸಂಖ್ಯೆಯ ಸೈನಿಕರೂ ಇಲ್ಲ, ಮತ್ತೊಂದ್ ಕಡೆ ಸೇನಾಧಿಪತಿಯೂ ಇಲ್ಲ. ಇದರಿಂದ ದುರ್ಗಾವತಿ ಯುದ್ಧ ಶೈಲಿಯನ್ನ ಬದಲಿಸಲು ನಿರ್ಧಾರ ಮಾಡಿದ್ಲು. ಶತ್ರು ಸೈನ್ಯದ ಮೇಲೆ ರಾತ್ರಿ ವೇಳೆ ನುಗ್ಗೋಣ ಅಂತ ಸೈನಿಕರಿಗೆ ಹೇಳಿದ್ಲು. ಆದ್ರಿದು ಧರ್ಮವಲ್ಲ ಅಂತ ಅನೇಕ ಸೈನಿಕರು ಇದಕ್ಕೆ ಒಪ್ಪಲಿಲ್ಲ. ಅಲ್ಲದೆ ಅನೇಕ ಸೈನಿಕರಿಗೆ ಯುದ್ಧ ಮಾಡುವ ಹುಮ್ಮಸ್ಸೇ ಕಡಿಮೆ ಆದಂತೆ ಇತ್ತು. ಹಾಗಂತ ಕೈಕಟ್ಟಿ ಕೂರುವ ಸಮಯವೂ ಅದಾಗಿರಲಿಲ್ಲ. ಮಾಡು ಇಲ್ಲವೇ ಮಡಿ ಅನ್ನೋ ಪರಿಸ್ಥಿತಿ ಈ ದುರ್ಗಾವತಿಯದ್ದಾಗಿತ್ತು. ಕೊನೆಗೆ ಏನಾದ್ರೂ ಆಗ್ಲಿ ಮರಣವನ್ನಪ್ಪಿದ್ರೂ ಪರವಾಗಿಲ್ಲ, ಅಕ್ಬರನಿಗೆ ಶರಣಾಗಬಾರದು ಅಂತ ನಿರ್ಧಾರ ಮಾಡಿಬಿಟ್ಲು. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಮತ್ತೊಂದು ಕಡೆ ಸೋಲುಂಡು ಬಂದಿದ್ದ ಅಕ್ಬರನ ಸೇನಾಧಿಪತಿ ಮತ್ತೊಮ್ಮೆ ದಾಳಿಗೆ ತಯಾರು ಮಾಡ್ಕೋತಾ ಇದ್ದ. ಅಷ್ಟೇ ಅಲ್ಲ, ಹೆಚ್ಚಿನ ಸಂಖ್ಯೆಯ ಸೇನೆ ಹಾಗೂ ಇನ್ನಷ್ಟು ಅಸ್ತ್ರಗಳೊಂದಿಗೆ ಮತ್ತೊಮ್ಮೆ ದಾಳಿ ಮಾಡಿಯೇ ಬಿಟ್ಟ. ನಿಜ, ಅಕ್ಬರ್ ಬಲಿಷ್ಠ ಸೇನೆಯನ್ನ ಈ ಬಾರಿ ಕಳಿಸಿದ್ದ. ಅವರೆಲ್ಲರ ಬಳಿ ಹೆಚ್ಚಿನ ಶಸ್ತ್ರಗಳು ಇದ್ವು. ಆದರೆ ಗೋಂಡ್ವಾನ ಸೈನಿಕರ ಬಳಿ ಅಂಥ ಯಾವುದೇ ಶಸ್ತ್ರಗಳು ಉಳಿದಿರಲಿಲ್ಲ. ಆದರೂ ಎದೆಗುಂದದೆ ಮುನ್ನುಗ್ಗಿದ್ರು. ಆದರೆ ಬಲಿಷ್ಠವಾಗಿ ಬಂದಿದ್ದ ಆ ಸೇನಾಪಡೆಯನ್ನ ಗೋಂಡ್ವಾನ ಸೈನಿಕರಿಂದ ಎದುರಿಸೋಕೆ ಆಗಲಿಲ್ಲ. ಇದೇ ವೇಳೆ ದುರ್ಗಾವತಿಯ ಮಗ ರಣರಂಗದಲ್ಲಿ ವೀರಾವೇಶದಿಂದ ಹೋರಾಟ ಮಾಡ್ತಿದ್ದ. ಆತ ಇನ್ನೂ ಯುವಕ, ಆದರೆ ಆತನ ಬಲ ಮಾತ್ರ ಘೋರವಾಗಿತ್ತು. ಒಂದ್ ಕಡೆಯಿಂದ ಶತ್ರುಗಳನ್ನ ಸಂಹಾರ ಮಾಡಿಕೊಂಡು ಬರ್ತಾ ಇದ್ದ, ಮತ್ತೊಂದು ಕಡೆ ದುರ್ಗಾವತಿ ಅಳಿದು ಉಳಿದ ಸೈನಿಕರನ್ನ ಹುರಿದುಂಬಿಸ್ತಾ ಕೆಚ್ಚೆದೆಯಿಂದ ಹೋರಾಟ ಮಾಡ್ತಿದ್ಲು. ಹೀಗೆ ಒಂದೇ ರಣಭೂಮಿಯಲ್ಲಿ ತಾಯಿ ಮಗ ಇಬ್ರು ಶತ್ರುಗಳ ವಿರುದ್ಧ ಕಾದಾಡ್ತಾ ಇದ್ರು. ಆದರೆ ಈ ಬಾರಿ ಗೆಲುವು ನಮಗೆ ದಕ್ಕೋದಿಲ್ಲ ಅನ್ನೋದು ರಾಣಿ ದುರ್ಗಾವತಿಗೆ ಖಚಿತವಾಗಿತ್ತು. ಆದರೆ ತನ್ನ ಛಲ ಹಾಗೂ ಬಲದ ಮೇಲೆ ವಿಶ್ವಾಸವಿಟ್ಟಿದ್ದ ದುರ್ಗಾವತಿ
ಕೊನೆಯ ಉಸಿರು ಇರುವವರೆಗೂ ಹೋರಾಟ ಮಾಡಲು ನಿರ್ಧಾರ ಮಾಡಿದ್ಲು. ಹೀಗೆ ವೀರಾವೇಶದಿಂದ ಹೋರಾಟ ಮಾಡ್ತಿರುವಾಗಲೇ ಈಕೆಯ ಕಿವಿಗೆ ಪೆಟ್ಟಾಗಿ ಬಿಡುತ್ತೆ. ಇದರಿಂದ ಸಾವರಿಸಿಕೊಂಡು ಹೋರಾಟ ಮಾಡ್ತಾ ಇರುವಾಗಲೇ ಶತ್ರು ಸೇನೆಯ ಸೈನಿಕ ಹೊಡೆದ ಬಾಣ ಈಕೆಯ ಕಣ್ಣಿಗೆ ಚುಚ್ಕೊಂಡ್ಬಿಡುತ್ತೆ. ಇದರಿಂದ ಈಕೆ ಯುದ್ಧ ಮಾಡೋದು ಕಷ್ಟವಾಗಿ ಹೋಯಿತು. ಆದರೂ ಅಷ್ಟೊಂದು ನೋವಿನ ನಡುವೆಯೇ ಒಂದಷ್ಟು ಕಾಲ ಯುದ್ಧ ಮಾಡಿದ್ಲು. ಆದರೆ ಅಷ್ಟೊತ್ತಿಗಾಗಲೇ ನಾನು ಇನ್ನು ಹೆಚ್ಚು ಹೊತ್ತು ಬದುಕಲಾರೆ ಅನ್ನೋದು ಅರಿವಿಗೆ ಬಂತು. ಅದೇನೇ ಆಗಲಿ ನಾನು ಬದುಕಿರುವಾಗ ಶತ್ರುಪಾಳ್ಯದ ಕೈಗೆ ಸಿಗಲೇಬಾರದು ಅಂತ ನಿರ್ಧರಿಸಿಬಿಟ್ಲು. ಕೂಡಲೇ ತನ್ನದೇ ಖಡ್ಗದಿಂದ ಇರಿದುಕೊಂಡು ಸಾವನ್ನಪ್ಪಿದ್ಲು. ಹೀಗೆ ದುರ್ಗಾವತಿ ಕಡೆಗೂ ಅಕ್ಬರನ್ಗೆ ಕಪ್ಪ ಕಾಣಿಕೆ ಕೊಡಲಿಲ್ಲ, ಜೀವಂತವಾಗಿ ಸಿಗ್ಲೂ ಇಲ್ಲ. ಅಲ್ಲಿಗೆ ಒಂದು ರೀತಿಯಲ್ಲಿ ಅಕ್ಬರ್ನನ್ನ ಸೋಲಿಸಿ ಬಿಟ್ಟಿದ್ಲು ರಾಣಿ ದುರ್ಗಾವತಿ. ಇದಾಗಿ ಸ್ವಲ್ಪ ಹೊತ್ತು ಕಳೆದಿತ್ತು ಅಷ್ಟೆ. ತಾಯಿಯ ಸಾವಿನ ಸುದ್ದಿ ಮಗ ವೀರನಾರಾಯಣ ಕಿವಿಗೆ ಬಿತ್ತು. ಆದರೂ ತಾಯಿಯ ಮರಣದ ನೋವನ್ನ ತಡೆದುಕೊಂಡು ಯುದ್ಧ ಮುಂದುವರೆಸಿದ್ದ. ಹೀಗಿರುವಾಗಲೇ ಅಕ್ಬರನ ಸೇನೆ ವೀರನಾರಾಯಣನ ಬಂಧಿಸಿ ಚಿತ್ರಹಿಂಸೆ ನೀಡಿ ಕೊಂದು ಹಾಕಿತ್ತು. ಇಲ್ಲಿ ಅಕ್ಬರ್ ವಿಜಯಶಾಲಿಯಾಗಿದ್ದ. ಆದರೆ ರಾಣಿ ದುರ್ಗಾವತಿ ಸತ್ತಿದ್ರೂ ಗೆದ್ದಿದ್ಲು. ಏನೇ ಆಗಲಿ ಮೊಘಲರ ಕೈಗೆ ಸಿಗಲೇಬಾರದು, ಅವರ ಮುಂದೆ ತಲೆ ತಗ್ಗಿಸಿ ನಿಲ್ಬಾರ್ದು ಅಂದ್ಕೊಂಡಿದ್ಲು ರಾಣಿ ದುರ್ಗಾವತಿ. ಆ ಛಲ ಹಾಗೂ ಹೋರಾಟವನ್ನ ಕೊನೆಯವರೆಗೂ ಉಳಿಸಿಕೊಂಡು ಬಂದಳು ಈ ವೀರವನಿತೆ. ಆದರೆ ನಮ್ಮ ಇತಿಹಾಸದಲ್ಲಿ ಇಂಥ ವೀರ ಮಹಿಳೆಯರ ಹೋರಾಟದ ಕಥೆಗಳು ಮಾತ್ರ ಮುಚ್ಚಿ ಹೋಗಿವೆ. ಎಲ್ಲೋ ತೀರಾ ಕೆದಕಿ ನೋಡಿದಾಗ ಇವೆಲ್ಲ ಗೊತ್ತಾಗುತ್ತವೆ. ಗೊತ್ತಾದ ಮೇಲಷ್ಟೇ ಜನರ ಕಣ್ಣೊರೆಸಲು, ಅವರನ್ನ ಮೆರೆಸೋಕೆ ನಮ್ಮನ್ನ ಆಳೋರು ಮುಂದಾಗ್ತಾರೆ. ಇಲ್ಲಿ ರಾಣಿ ದುರ್ಗಾವತಿ ವಿಚಾರದಲ್ಲೂ ಆಗಿರೋದು ಅದೇ. ಈಕೆಯ ಸಾಹಸ ಗಾಥೆಗಳು ಒಂದೊಂದಾಗಿ ಹೊರಬಂದಾಗ ಮಧ್ಯಪ್ರದೇಶ ಸರ್ಕಾರ ದುರ್ಗಾವತಿಗೆ ಗೌರವ ಸೂಚಿಸುವ ಒಂದಷ್ಟು ಕೆಲಸಗಳನ್ನ ಮಾಡಿದೆ. ಅದೇನೇ ಆಗಲಿ, ಒಬ್ಬ ನಾರಿ ತನ್ನ ಸಾಮ್ರಾಜ್ಯ ಉಳಿಸ್ಕೊಳ್ಳೋಕೆ, ತನ್ನನ್ನು ನಂಬಿದ ಪ್ರಜೆಗಳನ್ನು ಕಾಪಾಡೋಕೆ ಎಂತಹ ತ್ಯಾಗ ಮಾಡ್ತಾಳೆ ಅನ್ನೋದಕ್ಕೆ ಈ ರಾಣಿ ದುರ್ಗಾವತಿ ಸಾಕ್ಷಿಯಾಗಿ ನಿಲ್ತಾಳೆ.